ಶಶಿಕಾಂತ್ ಪಡಸಲಿಗೆ ಗುರುಗಳ ಚುನಾವಣೆ ಸ್ಪರ್ಧೆ ಹೇಳಿಕೆಗೆ ಟಾಂಗ್ ಕೊಟ್ಟ ಹೋರಾಟಗಾರ ಭೀಮಪ್ಪ ಗಡಾತ್. ಚಳಿಗಾಲದ ಅಧಿವೇಶನದ ಕಲಾಪಗಳು ಡಿಸೆಂಬರ್ 8ರಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಆರಂಭವಾಗಲಿದ್ದು ಸಾಕಷ್ಟು ಸಕಲ ಸಿದ್ಧತೆಗಳು ಕೂಡ ಜೋರಾಗಿ ನಡೆದಿದೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಸುವರ್ಣ ಅಧಿವೇಶನದ ಕಲಾಪದಲ್ಲಿ ಪಾಲ್ಗೊಳ್ಳಲು ತುದಿಗಾಲಲ್ಲಿ ನಿಂತಿದ್ರೆ ಬೆಳಗಾವಿ ಜಿಲ್ಲಾಡಳಿತ ಈ ಅಧಿವೇಶನದ ಯಶಸ್ಸಿಗಾಗಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿರುವ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ರವರು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕಾರ್ಯವೈಖರಿ ಮತ್ತು ಅಧಿವೇಶನ ನಿರ್ವಹಣೆ ಹಾಗೂ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಹಾಗೂ ರೈತಪರ ಹೋರಾಟಗಾರ ಶಶಿಕಾಂತ್ ಪಡಸಲಿಗೆ ಅರಭಾವಿಯಲ್ಲಿ ಸ್ಪರ್ಧೆ ಮಾಹಿತಿ ಹಕ್ಕು ಹೋರಾಟಗಾರ ರಕ್ಷಣೆ ಕುರಿತಂತೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಇದೇ ಡಿಸೆಂಬರ್ 8ರಿಂದ ವಿಶೇಷವಾಗಿ ಒಂದ್ ರೀತಿ ಸುವರ್ಣ ವಿಧಾನಸೌಧ ಸ್ಟಾರ್ಟ್ ಆಗಿದೆ. ಮೊದಲಿಂದನೂ ಸಹ ಉತ್ತರ ಕರ್ನಾಟಕಕ್ಕೆ ಮತ್ತೆ ಸಾಕಷ್ಟು ರಾಜ್ಯ ಒಂದ್ ರೀತಿ ಮಾಹಿತಿ ಹಕ್ಕು ಅಂತ ಬಂದಿದ ತಕ್ಷಣ ಸಾಕಷ್ಟು ಒಂದ್ ರೀತಿ ಪ್ರಸಿದ್ಧ ಆಗಿರ್ತಕ್ಕಂಥವ್ರು ಮತ್ತೆ ಉತ್ತರ ಕರ್ನಾಟಕದ ಪರ ಸಾಕಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಭೀಮಪ್ಪ ಸಾಹೇಬ್ರು. ವಿಶೇಷವಾಗಿ ಸಾಕಷ್ಟು ವಿವಿಧ ರೀತಿಯ ಹೋರಾಟಗಳು ಮಾಡಿದ್ದಾರೆ. ಸಾಕಷ್ಟು ಒಂದ್ ರೀತಿ ಮಾಹಿತಿ ಹಕ್ಕು ಮುಖಾಂತರ ಸಾಕಷ್ಟು ಜಾಗೃತಿ ಮೂಡಿಸಿದ್ದಾರೆ. ಹಲವಾರು ಹಗರಣಗಳನ್ನ ಬೆಳಕು ತಗೊಂಡ್ಬಂದಿದ್ದಾರೆ. ಈಗ ಡಿಸೆಂಬರ್ 8ರಿಂದ ಇದೇನು ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ, ಅವ್ರೇನ್ ಹೇಳ್ತಾರೆ. ಸರ್ ನಮಸ್ತೆ, ಹೇಳಿ ಸರ್. ವಿಶೇಷವಾಗಿ ಒಂದ್ ರೀತಿ ಡಿಸೆಂಬರ್ 8ರಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ವಿಶೇಷವಾಗಿ ತಾವು ಪ್ರತಿ ಸಲ ಹೋರಾಟಗಳನ್ನ ಸ್ಟಾರ್ಟ್ ಮಾಡ್ತೀರಾ, ಜಾಗೃತಿ ಮಾಡ್ತೀರಾ. ಈ ಬಾರಿ ನಿಮ್ಮ ಸ್ಟ್ಯಾಂಡ್ ಏನೇನಿದೆ? ಈ ಬಾರಿ ಏನಂದ್ರೆ ನಾವು ಸಾಕಷ್ಟು ಈಗ 13ನೇ ಅಧಿವೇಶನ, ಇದು 12 ಅಧಿವೇಶನ ನೋಡಿದೀವಿ. ಇವರೆಲ್ಲ ಬರೋದು ಬರೀ ಗೋವಾ ಬೀಚ್ ಹೋಗಿ ಮಜಾ ಮಾಡೋದು, ಮಸ್ತ್ ಮೂಜಿನ ಅಧಿವೇಶನ ಆಗಿದಾವೆ. ಅದಕ್ಕೆ ನಮ್ದು ಏನ ಈಗ ಇವ್ರಿಗೆ ಕಡಿವಾಣ ಹಾಕ್ಬೇಕಂತ ಒಂದು ಹೊಸ ಯೋಜನೆ ಹುಡುಕಿದಿನ. ಏನಪ್ಪಾ ಅಂದ್ರೆ ಈ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಒಂದು ದಿವಸಕ್ಕೆ 2500 ದಿನಭತ್ಯೆ ಕೊಡ್ತಾರೆ ಇವ್ರಿಗೆ. ಆ ದಿನಭತ್ಯೆಯನ್ನು ಕೊಟ್ಟಿದ್ರಲ್ಲಿ ಇವ್ರು ಆರಾಮಾಗಿ ಊಟ ಮಾಡ್ಬೋದು. ಅಂಥದ್ರಲ್ಲಿ ಸರ್ಕಾರ ಪುನಃ ಇವ್ರಿಗೆ ಏನು ಮಾಡ್ತೈತೆ ಅಂದ್ರೆ ಸರ್ಕಾರದ ವೆಚ್ಚದಲ್ಲಿ ಉಚಿತವಾಗಿ ಊಟ ಉಪಹಾರಗಳನ್ನು ಕೊಡ್ತಾರೆ. ಇದರಿಂದ ಇದು ಕಾನೂನು ಬಾಹಿರ ಆಗ್ತದೆ. ಆದ್ದರಿಂದ ನಾನು ಮಾನ್ಯ ಸಭಾಧ್ಯಕ್ಷರಿಗೆ, ಸಭಾಪತಿಗಳಿಗೆ ಹಾಗೂ ಇವತ್ತು ಕಾನೂನು ಸೆಕ್ರೆಟರಿ ಅವ್ರಿಗೆ, ಚೀಫ್ ಸೆಕ್ರೆಟರಿಗೆ ಪತ್ರಗಳನ್ನು ಬರೆದಿದ್ದೀನಿ. ಇವ್ರಿಗೆ ಅಧಿವೇಶನ ಸಮಯದಲ್ಲಿ ದಿನಭತ್ಯೆ ಏನಾದರೂ ಕೊಡಬೇಕು ಅಥವಾ ಊಟವನ್ನಾದರೂ ಕೊಡಬೇಕು. ಎರಡೂ ಕೊಟ್ಟರೆ ನಾನು ಕೋರ್ಟ್ಗೆ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡಿ ಒಂದು ವೇಳೆ ಊಟ ಕೊಟ್ರೆ ಅಂದರೆ ಊಟದ ರೊಕ್ಕ ಎಷ್ಟು ಖರ್ಚಾಗೈತಿ ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಂದ, ಸಭಾಧ್ಯಕ್ಷರಿಂದ ವಸೂಲಿ ಮಾಡ್ಲಿಕ್ಕೆ ಹೋರಾಟ ಮಾಡ್ತಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಲ್ಲೇ ಮತ್ತೊಂದು ಏನಪ್ಪಾ ಅಂದ್ರೆ ಈ ಸದನದ ಹಾಜರಾತಿಗೆ ಅಂತೇಳಿ ಸಭಾಧ್ಯಕ್ಷರು ಹೇಳಿದರು. ಸದನದ ಹಾಜರಾತಿ ಹೆಚ್ಚಿನ ಸಲುವಾಗಿ ಇವ್ರಿಗೆ ಊಟ ಕೊಡ್ತೇವೆ ಅಂದರೆ ಬಿಸಿ ಊಟ ಕೊಡೋ ಶಾಲೆ ಇದು, ಮಕ್ಕಳ ಶಾಲೆ ಇದು. ಅಧಿವೇಶನ ಅಂದರೆ ಇದು ಸದನ. ಶಾಸಕರಾದವರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಮರ್ಥಕವಾಗಿ ಅಧಿವೇಶನದಲ್ಲಿ ಅವನು ಮಂಡಿಸಿ ಅವಕ್ಕೆ ಪರಿಹಾರ ನೀಡುವಂಥ ಕಾನೂನುಗಳನ್ನ ರಚನೆ ಮಾಡುವಂಥ ಈ ಒಂದು ಶಾಸನ ಸಭೆಯಲ್ಲಿ ಊಟ ಕೊಟ್ರಂದ್ರೆ ಈ ಕನ್ನಡ ಸಾಲಿತಾರೆ. ನಾಳೆ ಇವರೇನು ಪಾಠ ಕಲಿಯುವಂಥ ಮಕ್ಕಳಲ್ಲಿ ಶಾಸಕರಂದ್ರೆ ಅದಕ್ಕೆ ದಯವಿಟ್ಟು ಸಭಾಪತಿಗಳು ಕಠಿಣ ನಿಯಮ ಮಾಡಬೇಕು. ಯಾವ ಶಾಸಕರು ಅಧಿವೇಶನದಲ್ಲಿ ದಿನ ಪೂರ್ತಿ ಭಾಗವಹಿಸುವುದಿಲ್ಲೋ, ಕುರ್ಚಿ ಮ್ಯಾಗೆಲ್ಲ ಕೊಂಡುವುದಿಲ್ಲ, ಅವ್ರು ಸರ್ಕಾರದ ಎಲ್ಲ ಸೌಲಭ್ಯಗಳು ನಿಲ್ಲಿಸ್ತು ಅಂತೇಳಿ ಒಂದು ಆದೇಶ ಹೊರಡಿಸಲಿ. ಅದರಿಂದ ಶಾಸಕರ ಕುರ್ಚಿ ಬಿಟ್ಟ ಅಲೆಗಾಡುದಿಲ್ಲ, ಯಾಕಂದ್ರೆ ಬರೋ ಇನ್ಕಮ್ ನಿಂತು ಬಿಡ್ತೈತಿ. ಆದ್ದರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಈ ಬಾರಿ ಏನಾದರೂ ಇವ್ರಿಗೆ ಊಟ ದಿನಭತ್ಯೆ ಎರಡೂ ಕೊಡ್ತೀನಿ, ಕಾನೂನಾತ್ಮಕ ಹೋರಾಟ ಮಾಡ್ತಾ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಸರ್, ಇತ್ತೀಚೆಗೆ ತಾವು ಒಂದು ಇದು ಹೇಳಿದ್ರ, ವಿಶೇಷವಾಗಿ ಹಾಲಿ ಸ್ಪೀಕರ್ ಇರ್ತಕ್ಕಂಥ ಏನು ಇವರು ಯುಟಿ ಖಾದರ್ ಅವರು ಎಲ್ಲ ಒಂದ್ ಕಡೆ ಸಾಕಷ್ಟು ದುಂದು ವೆಚ್ಚಗಳನ್ನ ಇದು ಮಾಡಿದ್ದಾರೆ. ಹಲವಾರು ವಿವಿಧ ಒಂದ್ ರೀತಿ ಸಭಾಪತಿ ಕಾರ್ಯಾಲಯದ ಕಾಮಗಾರಿಗಳ ಒಂದು ನವೀಕರಣ ಇದರಲ್ಲಿ ಅಂತ ಹೇಳಿದ್ದಾರೆ. ಹೌದು, ಏನಾಗಿದೆ ಅಂದ್ರೆ ಈ ಯುಟಿ ಖಾದರ್ ಸಾಹೇಬರು ಸಭಾಪತಿಯಾಗಿ ಬಂದ ನಂತರ ನಾವು ವಿಧಾನಸೌಧದಲ್ಲಿ ಅನೇಕ ಸಭಾಧ್ಯಕ್ಷರು ನೋಡಿದ್ದೀವಿ. ಆದರೆ ಈ ರೀತಿಯೆಲ್ಲ ಈ ದುಂದು ವೆಚ್ಚಕ್ಕೆ ಸಾಕಷ್ಟು ಇವರು ಹಣವನ್ನು ಪೋಲು ಮಾಡ್ತಿದ್ದಾರೆ. ಶಾಸಕರಿಗೆ ಊಟ ಕೊಡುವಂಥ ಪದ್ಧತಿಯನ್ನು ಇವರೇ ತಂದರು. ಇವತ್ತು ಲೋಕಸಭೆಯಲ್ಲಾಗಲಿ ಅಥವಾ ನಮ್ಮ ದೇಶದ ಯಾವುದೇ ವಿಧಾನಸಭೆಗಳಲ್ಲಾಗಲಿ, ವಿಧಾನ ಪರಿಷತ್ನಲ್ಲಾಗಲಿ ಊಟ ಕೊಡುವಂಥ ಅಭ್ಯಾಸ ಇಲ್ಲ. ಇವ್ರು ಏನು ಮಾಡಿರಪ್ಪ ಅಂದ್ರೆ ಊಟ ಕೊಟ್ಟಕೆರೆ ಮತ್ತು ಅವರು ರಿಕ್ಲೈನರ್ ಚೇರ್ ಕಿರುನಿದ್ರೆ ಕುರ್ಚಿಗಳತ್ತ ದಿನಕ್ಕೆ 2000 ರೂಪಾಯಿ ಬಾಡಿಗೆ ಒಂದು ಕುರ್ಚಿಗೆ ಏನು ಹೊರಡ್ಡಿ ಸಾಹೇಬ್ರು ಏನು ಮಾಡ್ತಾರ ಅಥವಾ ಇವರು ಯುಟಿ ಖಾದರ್ ಸಾಹೇಬ್ರು ಕೊಡ್ತಾರ ದುಡ್ಡನ್ನು. ಅದಲ್ಲೇ ಇಲ್ಲಿ ಸುವರ್ಣಸೌಧದಲ್ಲಿ ಸಭಾಧ್ಯಕ್ಷರು ಕುಳಿತುಕೊಳ್ಳಲಿಕ್ಕೆ ಒಂದು ಕುರ್ಚಿ ಮಾಡಿದ್ದಾರೆ. ಆ ಕುರ್ಚಿಯ ವೆಚ್ಚ 43 ಲಕ್ಷ ರೂಪಾಯಿ. ಯುಟಿ ಖಾದರ್ ಸಾಹೇಬ್ರನ್ನ ಕೇಳ್ತಾನೋ, ನಿಮ್ಮ ಮನೆಯಾಗ ಏನು 43 ಲಕ್ಷ ರೂಪಾಯಿ ಕುರ್ಚಿ ಮ್ಯಾಗ ಕೊಂಡಿರ್ತೀರ? ನಿಮ್ಮ ಜೇಬಿನಿಂದ ಕೊಡೋದಾಗಿರಿ ಇಂಥ 43 ಲಕ್ಷ ರೂಪಾಯಿ ಕುರ್ಚಿ ಮಾಡ್ತೀರ ಅಂತ ನಾನು ಕೇಳ್ತಾ ಇದ್ದೀನಿ. ಆದ್ದರಿಂದ ನಾನು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಬೆಂಗಳೂರಲ್ಲಿ ಏನು ಅಧಿವೇಶನ ನಡೆದು ಅಲ್ಲಿ ಊಟಕ್ಕೆ 35 ಲಕ್ಷ ರೂಪಾಯಿ ವೆಚ್ಚ ಆಗೈತಿ. ಅದನ್ನು ಯುಟಿ ಖಾದರ್ ಸಾಹೇಬ್ರ ಜೇಬಿನಿಂದ
ತುಂಬಿಸ್ಕೋಬೇಕು, ಇಲ್ಲರ ನಾ ಕೋರ್ಟಿಗೆ ಹೋಗ್ಕೊಂಡು ಅಂತೇಳಿ ಪತ್ರ ಕೂಡ ಬರೆದಿದ್ದೀನಿ. ಒಟ್ಟಾರೆ ಏನಾಗಿದೆ ಅಂದ್ರೆ ಈ UT ಖಾದರ್ ಸಾಹೇಬರು ವಿಧಾನಸಭಾಧ್ಯಕ್ಷ ಬಂದ ನಂತರ ದುಂದು ವೆಚ್ಚಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾಪುರುಷರ ಭಾವಚಿತ್ರಗಳನ್ನ ಹಾಕಿದ್ದಾರೆ. 12 ಚಿತ್ರಗಳು, 12 ಚಿತ್ರಕ್ಕೆ 68 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಫೋಟೋಗಳ್ರಿ 12 ಒಂದಕ್ಕೆ 2 ಲಕ್ಷ ರೂಪಾಯಿ ಹಾಕಿ ಕೊಡ್ತಾರೆ. ಇಲ್ಲೇ ಸುಮಾರು ಇವರು 68 ಲಕ್ಷ ರೂಪಾಯಿ ಖರ್ಚು ಮಾಡಿದರು. ಅದಕ್ಕೆ ತೈಲ ಚಿತ್ರಗಳನ್ನ, ಅದಕ್ಕೆ ಈ ತೈಲ ಚಿತ್ರಗಳನ್ನ ಮೊದಲವರಿಗೆ 13 ಲಕ್ಷ ರೂಪಾಯಿ ಕೊಡ್ತಾರೆ ಫಸ್ಟ್. ಮತ್ತು ಅವಾಗ ನಾಡಿನ ಹೆಸರಾಂತ ಚಿತ್ರ ಕಲಾವಿದರು ತಯಾರು ಮಾಡಿದ್ದು ಅಂತ ಹೇಳ್ತಾರೆ ಇವರೇ, ಇದೇ ಸಭಾಧ್ಯಕ್ಷರು. ನಾಡಿನ ಹೆಸರಾಂತ ಚಿತ್ರ ಕಲಾವಿದರು ತಯಾರಿಸಿದ ತೈಲ ಚಿತ್ರಗಳು ತೇಡ್ರು, ಅವ್ರಿಗೆ ದುಡ್ಡು ಕೊಟ್ಟರು, ಫೋಟೋನು ಹಾಕಿರು. 1 ತಿಂಗಳು ಬಿಟ್ಟು ಒಂದು ಕಮಿಟಿ ಬರ್ತೈತಿ. ಆ ಕಮಿಟಿ ಅವ್ರು ಹೇಳಿದ್ರು ಇವು ಅವ್ರನ್ನ ಹೋಲುವುದಿಲ್ಲ ಅಂತ ಹೇಳಿದ್ರು, ಚೇಹರೆಯಲ್ಲಿ ಹೋಲುವುದಿಲ್ಲ ಅಂತ ಹೇಳಿದ್ರು. ಮತ್ತು ಬರೀ ರೊಕ್ಕ ಕೊಟ್ಟನಾಗೆ ಮಾಡ್ಕೊಂಡಿದ್ರೆ ಬಸವಣ್ಣಂಗೆ ಕಾಣೋದಿಲ್ಲ, ಅಂಬೇಡ್ಕರ್ ಹಂಗೆ ಕಾಣೋದಿಲ್ಲ ಅಂತೇಳಿ ಮತ್ತು 43 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿಸಿದ್ರಿ. ಯಾರು ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದೀರಿ? ಇವಕ್ಕೆಲ್ಲ ನೀವು ಕಡಿವಾಣ ಹಾಕ್ತಿದ್ರೆ ಈ ರಾಜ್ಯದ ಅಭಿವೃದ್ಧಿಗಾಗಿ ಬೆವರು ಸೋರಿಸಿ ಜನರೇನ ತೆರಿಗೆಯನ್ನು ಕಟ್ತಾರ, ಸದುಪಯೋಗ ಆಗ್ಬೇಕಂತೇಳಿ ಕಾನೂನಾತ್ಮಕ ಹೋರಾಟ ಮಾಡ್ತಂತ ಹೇಳಿ ಬಯಸ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ತಾವು ಹಲವಾರು ಹೋರಾಟ ಮಾಡಿದ್ರಿ, ಮತ್ತೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅಂತ ಹೇಳ್ಬಿಟ್ಟು ತಾವು ಇದು ಮಾಡ್ಕೊಂಡಿದ್ರಿ. ಈ ಬಾರಿ ವಿಶೇಷವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು, ಸಮಗ್ರ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಏನಾದ್ರು ಧ್ವನಿ ಎತ್ತಾ ಇದ್ದಾರೆ? ಇವಾಗ ನಾವು ಉತ್ತರ ಕರ್ನಾಟಕ ಹೋರಾಟದಿಂದ ಶಾಸಕರು ಒಂದು 3-4 ಜನ ಶಾಸಕರು ಈಗಾಗಲೇ ಇದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದಿದ್ರೆ ಪ್ರತ್ಯೇಕ ರಾಜ್ಯ ಮಾಡ್ರಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ ಈಗಾಗಲೇ. ನಮ್ದೇನಪ್ಪಾ, ಇದು ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅಭಿವೃದ್ಧಿಯನ್ನಂತೂ ಇವ್ರು ಮಾಡ್ತಾ ಇಲ್ಲ. ಅದಲ್ಲದೆ ನಾವು ನಮ್ಮ ಹೋರಾಟ ಸಮಿತಿಯಿಂದ ಈಗಾಗಲೇ 1,10,00,000 ಜನರು ಸಹಿ ಸಂಗ್ರಹ ಮಾಡಿದ್ದೀವಿ. 1,10,00,000 ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕಂತೇಳಿ. ಅದಕ್ಕೆ ನಾವು ಈಗ ಈ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತೀವಿ. ಏನಪ್ಪಾ ಅಂದ್ರೆ ಬೆಳಗಾವಿನ 2ನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು. ಪೂರ್ಣ ಪ್ರಮಾಣದ ಸಚಿವಾಲಯ ಕಚೇರಿಗಳು ಇಲ್ಲಿ ಸ್ಥಳಾಂತರ ಆಗಬೇಕು. ಅದಲ್ಲದೆ ಇಲ್ಲೇ ಏನಪ್ಪಾ ಅಂದ್ರೆ ಈ ಕಿತ್ತೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಚಿವಾಲಯ ಪ್ರಾರಂಭ ಮಾಡ್ಬೇಕಂತೇಳಿ ಬೇಡಿಕೆ ಕೊಟ್ಟಿದ್ದೀವಿ. ಇವ್ರು ಏನಾದರೂ ಈ ಅಧಿವೇಶನದಲ್ಲಿ ಮಾಡದೇ ಇದ್ದಲ್ಲಿ ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡ್ತೀವಿ. ಪ್ರತ್ಯೇಕ ರಾಜ್ಯ ಧ್ವಜವನ್ನ ಸುವರ್ಣಸೌಧ ಕಟ್ಟಡ ಮ್ಯಾಗ ಹಾರಿಸ್ತು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈಗ ಇನ್ನೊಂದು ತಮ್ಮ ವಿಶೇಷವಾಗಿ ತಾವು ಹೋರಾಟಗಾರ ಅಲ್ಲದೆ ಒಂದು ಪಕ್ಷದಿಂದ ಸ್ಪರ್ಧೆನೂ ಮಾಡಿದ್ರೆ, ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತಮ್ಮ ವೈಯಕ್ತಿಕ ವರ್ಚಸ್ಸು, ಆ ಪಕ್ಷದಾಡಿ ಎಲ್ಲ ಒಂದ್ ಕಡೆ ಸಾಕಷ್ಟು ರಾಜ್ಯದಲ್ಲೇ ಅತ್ಯಂತ ಪರಿಣಾಮಕಾರಿಯಾಗಿ ಸ್ಪರ್ಧೆ ಕೊಟ್ಟಿದ್ರಿ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಹೇಗಿದೆ ಹರ್ಬಾವಿಲಿ ತಮ್ಮ ಏನು ನೆಕ್ಸ್ಟ್ ಏನಾದ್ರು ತಮ್ಮ ರಾಜಕೀಯ ಸಂಘಟನೆಗಳು ಯಾವ ರೀತಿ ನಡೆದಿದ್ದಾವೆ? ಈಗ ನಾವಂತೂ ಹೋರಾಟ ಮಾಡ್ಲಿಕ್ಕೆ ಹೋರಾಟಗಾರಾಗಿ ಇರ್ತೀವಿ, ಹೋರಾಟ ಮಾಡ್ತೀವಿ. ಬಹುತೇಕ ನನಗನ್ಸತಿ ಮುಂದಿನ ದಿನಗಳಲ್ಲಿ ಇನ್ನೊಂದು 5 ವರ್ಷ ಹೋತಾರ ಶಾಸಕರು ಇರುವಂತ ಗೌರವನ ಕಡಿಮೆ ಆಗೈತಿ. ಈಗ ಮೊದಲಿನ ಕಾಲದಲ್ಲಿ ಶಾಸಕರು ಒಂದು ಪತ್ರ ಬರೆದ್ರಂದ್ರ ಅದು ದಿವಂಗತ KH ಪಾಟೀಲ್ರಿದ್ರು, ಮತ್ತೆ ಹಳಿ ಸಚಿವರಿದ್ರು, ಅವರು B ಬಸವಲಿಂಗಪ್ಪ ಅವರು, MY ಗೋರ್ಪಡೆ ಅವರು, ಇವರೊಂದು ಪತ್ರಗಳನ್ನ ಬರೆದ್ರ ಅಲ್ಲೇ MS ಬಿಲ್ಡಿಂಗ್ ನಡೆದಿತ್ತು. ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಪತ್ರ ಬರೆದಿದ್ರು. ಈಗಿನ ಸಚಿವರು ಶಾಸಕರು ಪತ್ರ ಕೊಟ್ರೆ ಇವರಿಗೆ ಈ ಎಲ್ಲಿಪ್ಪ ಕ್ಷೇತ್ರದಲ್ಲಿ ಲಾಜಿಂಗ್ದಲ್ಲಿ ರೂಮ್ ಸಹಿತ ಸಿಗುದಿಲ್ಲ. ಆ ಕೀಳು ಮಟ್ಟಕ್ಕೆ ಹೋಗಿದಾವು. ಬಹುತೇಕ ನಾವು ಹೋರಾಟಗಾರಾಗಿ ಇರ್ಬೇಕಂತೇಳಿ ನಂದು ಆಸೆ ಇದೆ. ಈಗ ಇನ್ನೊಂದು ಸರ್, ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ನಿಮ್ದೇ ಆದ ಹೋರಾಟಗಳನ್ನ ಇದು ಮಾಡ್ಕೊಂಡಿದ್ದೀರಾ, ಸಾಕಷ್ಟು ಅಭಿಮಾನ ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಅರ್ಬಾವಿ ನಿಮ್ಮ ಕಾರ್ಯಕ್ಷೇತ್ರ ಮಾಡ್ಕೊಂಡಿದ್ದೀರಾ. ಇಂಥ ಸಂದರ್ಭದಲ್ಲಿ ಈಗ ನನ್ನೆ ತಾನೇ ಒಂದು ರೈತ ಪರ ಹೋರಾಟಗಳಿಗೆ ಯಶಸ್ವಿ ಕಂಡ್ರು ಶಶಿಕಾಂತ್ ಪಡಸ್ಲಗಿ ಗುರೂಜಿ ಅವರು ಮತ್ತೆ ಚುನಪ್ಪ ಪೂಜಾರಿ ಅವರು, ಕಬ್ಬಿನ ರೈತರಿಗೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಜಾಸ್ತಿ ಏನಾದ್ರು ಮಾತಾಡಿದ್ರೆ ಒಬ್ಬ ಜನಪ್ರತಿನಿಧಿ ವಿರುದ್ಧ ನಿನ್ನ ವಿರುದ್ಧ ನಿಲ್ತೀನಿ ಅಂತಕ್ಕಂಥ ಮಾತು ಬಹಿರಂಗವಾಗಿ ಹೇಳಿದ್ದಾರೆ. ಹಾಗಾಗಿ ತಮ್ಮದು ಕಾರ್ಯಕ್ಷೇತ್ರ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಸಮಸ್ಯೆ? ನಂದೇನಪ್ಪ ಪ್ರತಿಕ್ರಿಯೆ ಅಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ MLA ಆಗ್ಬೇಕಂತೇಳಿ ಬಯಸೋರು ಅದಾರ. ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರದಾರು ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೇಕತ್ತಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗ್ಬೇಕತ್ತಾರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ಬೇಕತ್ತಾರು. ಎಷ್ಟು ಜನ ZP ಅಧ್ಯಕ್ಷರಿದಾರು ಅವ್ರ MLA ಆಗ್ಬೇಕತ್ತಾರು, ಎಷ್ಟು ಜನ MLAಗಳದವ್ರೆಲ್ಲ ಮಂತ್ರಿ ಆಗ್ಬೇಕತ್ತಾರು, ಎಷ್ಟು ಜನ ಮಂತ್ರಿಗಳದವ್ರೆಲ್ಲ ಮುಖ್ಯಮಂತ್ರಿ ಆಗ್ಬೇಕತ್ತಾರು, ಎಷ್ಟು ಜನ ಮುಖ್ಯಮಂತ್ರಿಗಳದವ್ರೆಲ್ಲ ನಾ ರಾಷ್ಟ್ರಪತಿ ಆಗ್ಬೇಕತ್ತಾರು, ಪ್ರಧಾನಿ ಆಗ್ಬೇಕತ್ತಾರು. ಮನುಷ್ಯನ ಆಸೆ ಬಿಟ್ಟಿಲ್ಲ. ಅದು ನಮ್ಮ ಹಣಿ ಬಾರ್ದಾಗಿದ್ರೆ ಅದು ಎಲ್ಲಿ ಹುಡ್ಕೊಂಡು ಬರ್ತೈತೆ ಅದ. ಅದಕ್ಕೆ ನಮ್ದು ಏನಪ್ಪ, ಜನ ನಮ್ಮನ್ನ MLA ಮಾಡ್ತಾರ್ತೇಳಿ ಆಸೆ ಇಟ್ಕೊಂಡು ನಾವು ಹೋರಾಟಗಳನ್ನ ಮಾಡಬಾರ್ದು. ನಮ್ಮ ಹೋರಾಟಗಳ ಯಾವುದೇ ಆಸೆ ಆಮಿಷಗಳಿಲ್ಲದೆ ಹೋರಾಟ ಇರಬೇಕು. ನಾ MLA ಹಾಕೊಂಡು ಮಂತ್ರಿ ಆಗ್ತಾನೆ ಹೋರಾಟ ಮಾಡಿದ್ರೆ ಯಾವಾಗ್ರೂ ಬಂದು ಹೇಳ್ರಿ ಏನಾಗುವುದಿಲ್ಲ. ಅದ ಸತತವಾಗಿ ಸಾರ್ವಜನಿಕರಿಗೆ ಬರೆದುಕೊಂಡು ಅವ್ರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿರ ಅದು ನಮ್ಮ ಹಣಿ ಬಾರದಾಗ ಬೇಕಿದ್ರೆ ನಾವು MLA ಆಗ್ತೀವಿ. ಅದಕ್ಕೆ ಶಶಿಕಾಂತ್ ಗುರೂಜಿ ಅವ್ರು ಹಣಿ ಬಾರದಾಗಿದ್ರೆ ಅವ್ರು ಆಗಲಿ MLA ಆಗಲಿ, ದೇಶದ ಪ್ರಧಾನಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ನಮ್ಮದೇನೈತ್ರಿ ಹಣಿ ಬರ.
ಹನಿ ಬರ ಅಂತ ಹೇಳಿ ಬಯಸ್ತನ್ನ. ಅಲ್ಲ, ಈಗ ಪಡ್ಸಲಿಗೆ ಗುರುಗಳು ಯಶಸ್ವಿ ಕಂಡಿದ ತಕ್ಷಣ ಎಲ್ಲ ಒಂದ್ ಕಡೆ ಮಾಜಿ ಮಾಡ್ತೀವಿ ಅಂತಕ್ಕಂಥದ್ದು ಇದೆ. ಎಷ್ಟು ದಿನ ನಿಮ್ಮ ಮತ್ತೆ ಅಲ್ಲಿ ಶಾಸಕರ ನಡುವೆ ಏರ್ಪಟ್ಟಿತ್ತು, ಎಲ್ಲ ಒಂದ್ ಕಡೆ ತ್ರಿಕೋನ ಸ್ಪರ್ಧೆ ಆಗ್ಬೋದಾ, ಏನು ಏನ್ ಕತೆ? ಏನಂತಂದ್ರ ನಾನು ಅರ್ಬಾನ್ ಕ್ಷೇತ್ರದಲ್ಲಿ ಸುಮಾರು 30 ವರ್ಷಗಳಿಂದ ಅರ್ಬಾನ್ ಕ್ಷೇತ್ರದಾಗ ಯಾವ ಊರಾಗ ಯಾರ ಮನೆಗಳು ಎಕ್ಕಡಿ ಮುಖ ಮಾಡಿದಾವ ಎಲ್ಲ ಗೊತ್ತೈತಿ ನನಗೆ. ಎಲ್ಲಿ ದೇವಸ್ಥಾನ ಅದಾವು, ಎಲ್ಲಿ ಮಸೀದಿ ಅದಾವ, ಪ್ರತಿಯೊಂದು ಹಳ್ಳಿನಲ್ಲಿ 30 ವರ್ಷ ಜನಸೇವೆ ಮಾಡಿದವ್ ನನ್ನ ಬಾಳೆನ ಹೆಂಗೈತಿ. ಮತ್ ಹಿಂದ ನಿನ್ನೆ ಬಂದ್ ಹೇಳಿದವ್ರು ಇನ್ನು ಅದಕ್ಕ ಅವ್ರ ತಕ್ಕದಿರ ಅಂತ ಹೇಳಿ ಬೈತೇನಪ್ಪ. ಐತ್ರ ಇಲ್ಲಿ ಏನಾಗಿದೆ ಅಂದ್ರೆ ಹಣ ಇದೆ ನಮ್ಮಲ್ಲಿ, ಹಣ ಎಲ್ಲ ಮಾಡ್ತತಿ. ಈಗ 100 ಜನ ಮತದಾರರು ಇರ್ತಾರು, ಆ 100ರಲ್ಲಿ ಏನಾಗೈತೆ ಅಂದ್ರ 40 ಜನ ಗಡದವ್ರು ಬೇಕತ್ತಾರ, 20 ಜನ ಮಾತ್ರ ಜಾರಕಿಹೊಳಿ ಅವ್ರು ಬೇಕತ್ತಾರ. 60% ಹೋತಿಲ್ಲ ಅವ್ರಿಗೆ 20% ಜನಬೆಂಬಲ ಐತಿ, ನನಗೆ 40 ಐತಿ. ಆದ್ರೆ ಆ 40% ಉಳ್ಕ ಜನ ಅದಾರಲ್ಲ ಅವ್ರೆಲ್ಲ ರೊಕ್ಕದ ಮ್ಯಾಗ ಅದವ್ರು ಯಾರು ರೊಕ್ಕ ಕೊಡ್ತಾರ ಓಟ್ ಹಾಕ್ತಾರು. ನನಗೆ ಶಾಸಕರಿಂದ ಹೆಚ್ಚು ಗೌರವ ಇದ್ರು ಸಹಿತ ಚುನಾವಣೆಯಲ್ಲಿ ಹಣ ಕೆಲಸ ಮಾಡ್ತತಿ. ಅದ್ ದೇವ್ರ ಅವ್ರ ಬುದ್ಧಿ ಕೊಡ್ಬೇಕು, ನಾವ್ ಏನ್ ಮಾಡೋರ್ಗಪ್ಪ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ವಿಫಲ ಆಗ್ತಾರೆ ಅಂತ ಪ್ರಯತ್ನ ಮಾಡೋದ್ ಬೇಡ ಅಂತ ಹೇಳ್ತಾ ಇದೀರಾ? ನನಗೆ ಅನಿಸ್ತಾ ಇದೆ ಹೋರಾಟಗಾರ ಇದ್ರೆ ಬಹಳ ಬೆಲೆ ಐತ್ರಿ. ಇನ್ ನಾಳೆ ಬರುವಾಗ MLA ಬಂದ್ರೆ ಯಾರು ಮಾತಾಡ್ಸೋದಿಲ್ಲ. ಇನ್ನು ನನ್ಗೆ ಗೊತ್ತೈತಿ MLA ಗಳು ಮುಂದಿನ ದಿನಗಳಲ್ಲಿ ಮಾತಾಡ್ಸುವಂತ ಕಾಲ ಹೋಗೈತಿ. ಯಾಕಂದ್ರೆ ಅವ್ರನ್ನ ಕೇಳುವ ಅಧಿಕಾರ ನಮ್ಗಿಲ್ಲ. ರೊಕ್ಕ ತಗೋತಿ ಓಟ್ ಹಾಕ್ತಿವಿ ಅವ್ರು ಅತ್ತಾರು, ಈ ಮಕ್ಳಿಗೆ ರೊಕ್ಕ ಕೊಟ್ಟದ್ರೆ ನಮ್ನ ಓಟ್ ಹಾಕಿ ಆರ್ಸತ್ತಾರು, ಇವ್ರೇನ್ ನಮ್ ಮಾಡೋರು ಅವ್ರ ಅದಾರ. ಹಿಂಗಾಗಿ ಅದಕ್ಕೆ ನಂದು ಏನಪ್ಪಾ ಅಂದ್ರೆ ಒಬ್ರು ಶಾಸಕರಾಗಿ ಆಯ್ಕೆಯಾಗಿ ನಾವು ವಿಧಾನಸೌಧಕ್ಕೆ ಹೋಗ್ತೀವಿ ಅನ್ನುವಂತ ಆಸೆ ಇಟ್ಕೊಳ್ಳೋ ಬದ್ಲಿ ನಾವು ಜನಸೇವೆ ಮಾಡ್ಬೇಕು. ದೇವ್ರು ಯಾವಾಗ ಅಧಿಕಾರ ಕೊಡ್ತಾನವ. ನೆಕ್ಸ್ಟ್ ಕುಸ್ತಿಗೆ 2028 ಏನು ಸ್ಪರ್ಧೆನಾ? ಅದು ದೇವ್ರೇನ್ ವಿಚಾರ ಕೊಡ್ತಾನ ನೋಡೋಣಪ್ಪ, ಈಗೇನ್ ಹೇಳೋಲ್ಲ. ಅಲ್ಲ, ಯಾವ ಪಕ್ಷದ ವೇದಿಕೆ ಇವಲ್ಲಿ ಯಾವ್ದಾದ್ರು ಪಕ್ಷ ನಿಮ್ಮ ಒಂದು ಹೋರಾಟಗಳಿಗೆ ಪೂರಕ? ನಂದು ಹೋರಾಟ ಒಟ್ಟು ಜಾರಕಿಹೊಳಿ ಅವ್ರ ವಿರುದ್ಧನ, ಅವ್ರು ಎಲ್ಲಿ ನಿಂತಾರ ಅವ್ರ ವಿರುದ್ಧ ನಾನು ಇಲ್ಲ ಮಾತ್ರ. ಇಟ್ಟಂತೂ ಗಟ್ಟಿ ಇಟ್ಟಿದ್ದು ಬುತ್ತಿ ಅದು ನಾ ಇರುವವರೆಗೆ. ಅಲ್ಲ, ಈ ಸಲ ಏನು ಹಾಗಾದ್ರೆ ತ್ರಿಕೋನ ಸ್ಪರ್ಧೆ ಒಂದ್ಸಲ ಪಡಸಲಿಗೆ ಗುರುಗಳು ಒಂದ್ ಕಡೆ ಇದಿದೆ, ಅವಾಗ ನಿಮ್ ಸ್ಟ್ಯಾಂಡ್ ಏನಿರುತ್ತೆ? ಆ ತ್ರಿಕೋನ ಸ್ಪರ್ಧೆಯಲ್ಲಿ ಯಾವಾಗ್ಲೂ ಹೋರಾಟಗಾರ ಬರ್ತಾರತ್ ನನಗೆ ಅನಿಸ್ತೈತಿ. ಹೌದಾ? ಹೌದು, ಖಂಡಿತವಾಗಿ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ನೀವು 2028 ಸ್ಪರ್ಧೆ ಮಾಡ್ತೀರಾ? ಮಾಡುದಲ್ರಿ. ಹಾ ಸರ್. ಜನ ನಾವ್ ಅಲ್ಲಿ ಅಂದ್ರು ಜನ ಬಿಡುದಿಲ್ರಿ, ಮಾಡಿರ್ತಾರ ಮಾಡುದ್ ಸ್ಪರ್ಧಾ. ನಮ್ ಮನಿ ಬರದಾಗಿತ್ತು MLA ಹಾಕಿವು. ನಾವು ಶಾಸಕರಾದ್ರ ಈಗೇನ್ ಶಾಸಕರದಲ್ಲ ಸಾಕಷ್ಟು ಒಂದು 100 ಜನ ಇವರೆಲ್ಲ ಸಾಕಷ್ಟು ಅವ್ಯವಹಾರ ಮಾಡಿದಾರ. ಮೊದಲು ಅವ್ರನ್ನ ಹೊರ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ನಾ MLA ಆದ್ರ. ವಿಧಾನಸೌಧ ಬಿಟ್ಟು ಅವ್ರನ್ನ ಹೊರ ಕಳಿಸುವಂತ ವ್ಯವಸ್ಥೆ ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಪ್ಪ. ನಾ ಯಾರ ಮ್ಯಾಗ ಅಲಿಗೇಷನ್ ಇಲ್ಲ, ಕಾನೂನಾತ್ಮಕ ಕಾಗದ ಪತ್ರಗಳಿಂದ ಹೋರಾಟ ಮಾಡಿ ಒಳ್ಳೆ ಜನರ ಸ್ಟೈಲ್ ಬರುವಂತ ವ್ಯವಸ್ಥೆ ಮಾಡಿಸ್ತಾನ. ಕೊನೆಯ ಪ್ರಶ್ನೆ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಪ್ರತ್ಯೇಕವಾಗಿ 3 ಭಾಗಗಳಾಗಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಬಂದಿದೆ. ಹೌದು, ಬೆಳಗಾವಿ ಜಿಲ್ಲೆ ಏನಾಗಿತ್ತು ಅಂದ್ರೆ ಇದು ಸುಮಾರು ಈ ಜಿಲ್ಲೆ ವಿಭಜನೆ ಸಲುವಾಗಿ 30 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆದ್ರೆ ಏನಾಗೈತಿ, ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಕೆಲವ್ರು ಭಯ ಇದೆ. ಗೋಕಾಕ್ ಜಿಲ್ಲಾ ಆತಂದ್ರ ಎಲ್ಲಾ ಅಧಿಕಾರಿ ಕಚೇರಿಗಳಲ್ಲಿ ಬರ್ತಾವ್ರು, ನಮ್ಮ ರೀಡ್ ಮಾಡಿರ್ತ ಅವ್ರಿಗೆ ಹಂಚಿಕೈತಿ. ಚಿಕ್ಕೋಡಿ ಜಿಲ್ಲಾ ಆತಂದ್ರ ಯಾಕಂದ್ರ ಇವ್ರೆಲ್ಲ MLA ಫಸ್ಟ್ ನಿಲ್ಲುದ್ನಾಗ ಇವ್ರ ಆಸ್ತಿ ಎಷ್ಟಿತ್ತು, ಈಗ ಎಷ್ಟು ಗಳಿಸಿದಾರು, ಹೆಂಗ ಅವ್ರಿಗೆಲ್ಲ ಭಯ ಐತಿ. ಅದಕ್ಕೆ ನನಗನ್ಸತಿ ನಮ್ಮ ಜನಪ್ರತಿನಿಧಿಗಳೇ ಈ ಜಿಲ್ಲೆಗಳನ್ನ ವಿಭಜನೆ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೆ ನಂದೇನಪ್ಪಾ, ತಮ್ಮ ಮೂಲಕ ನಮ್ಮ ಜಿಲ್ಲೆ ಜನಪ್ರತಿನಿಧಿ ಹೇಳಿಕ್ ಬಯಸ್ತಾ ಇದ್ದೀನಿ, ಉಸ್ತುವಾರಿ ಸಚಿವರು ಹೇಳಿಕ್ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಸೇರ್ಕೊಂಡು ಇವತ್ತ ಉಸ್ತುವಾರಿ ಸಚಿವರಾಗಿರ್ಬೋದು, ಬ್ಯಾರೆ ಸಚಿವರಾಗಿರ್ಬೋದು, ನಮ್ಮ ಜಿಲ್ಲೆಯವರು ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು, ನಾ ಒಂದು ಲೆಟರ್ ಟೈಪ್ ಮಾಡ್ತಾನೆ. ಆ ಲೆಟರ್ಗೆ ನೀವು ಸಹಿ ಮಾಡಿ ಕೊಡ್ರಿ, 3 ತಿಂಗಳದಾಗ ಜಿಲ್ಲಾನ ಮಾಡ್ತಾನೆ. ಚಿಕ್ಕೋಡಿ ಜಿಲ್ಲಾ ಮಾಡಿಸ್ತಾನು, ಗೋಕಾಕು ಜಿಲ್ಲಾ ಮಾಡಿಸ್ತಾನು. ಬರ್ಕೊಡ್ರಿ, ನಾ ಹೇಳಿದಕ್ಕೆ ಸಹಿ ಮಾಡಿ. ಸುಳ್ಳೆ ನೀವು ಅದಕ್ಕೆ ಬೆಂಬಲ ಕೊಡ್ತೀವಿ, ಜಿಲ್ಲೆ ಆಗ್ಬೇಕಂತ ಹೇಳಿಕೆ ಕೊಡೋದು ಬಂದ್ ಮಾಡ್ರಿ, ಹೊರಗೆ ಬರ್ರಿ, ಇಲ್ಲಿ ನನ್ನ ಪತ್ರಕ್ಕೆ ಸಹಿ ಮಾಡ್ರಿ, ಜಿಲ್ಲಾ ಹೆಂಗ್ ಮಾಡಿ ಕೊಡೋದು ನಾ ಮಾಡಿ ಕೊಡ್ತಾನೆ. RTA ಕಾರ್ಯಕರ್ತರು ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲ ಮೊನ್ನೆ ಹುಬ್ಳಿಲಿ ಆಗಿರ್ತಕ್ಕಂಥದ್ದು, ಈ ಬಗ್ಗೆ ಏನ್ ಸರ್ ನಿಮ್ದೇ ಆದ ಒಂದು ವೇದಿಕೆ ರಕ್ಷಣೆ ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀರಾ? ಏನಿಲ್ಲ, ನಾವು ಆ ಹೋರಾಟವನ್ನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಟೆಲಿಜೆನ್ಸಿ ಇರ್ತೈತಿ, ಅದು ಗಮನಿಸ್ತಾ ಇರ್ತೈತಿ. ನಾವು ಒಳ್ಳೆ ಹೋರಾಟ ಮಾಡ್ತಿದ್ರೆ ಸರ್ಕಾರ ನಮ್ಮ ಭದ್ರತೆ ಕೊಟ್ಟೆ ಕೊಡ್ತೈತಿ. ಆದ್ರೆ ಈಗ ಏನಾಗಿದೆ, RTA ಕಾಯ್ದೆಯನ್ನು ದುರ್ಬಲಗೊಳಿಸ್ಲಿಕ್ಕೆ ಇವು ನಮ್ಮ ಜನಪ್ರತಿನಿಧಿಗಳು ಹೊರಟಿದಾರ. RTA ಕಾಯ್ದೆ ಅಂದ್ರೆ ಅವ್ರು ರೊಕ್ಕ ಮಾಡ್ತಾರು, ಅವ್ರ ಜನರ ಹೆದರಿಸಿ ರೊಕ್ಕ ತಿಂತಾರು, ಅಧಿಕಾರಿಗಳು ಭಾಳ ತ್ರಾಸತಿ. ಈ ಮಾನ್ಯ ಶಾಸಕರಲ್ಲಿ ನಾ ಕೇಳ್ತನು, RTA ಕಾರ್ಯಕರ್ತರು ಹೆದರಿಕೆ ಹಾಕಿರ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಕ್ ಬರ್ತೈತಿಲ್ಲ. ನಿಮ್ಮ ಅಧಿಕಾರಿಗಳು ಆ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಇವತ್ತು ಭೀಮಪ್ಪ ಗಡದ್ ಬಂದ ದಿನ ನನಗ ಹರಾಸ್ಮೆಂಟ್ ಮಾಡ್ತಾನು, ರೊಕ್ಕ ಕೇಳ್ತಾನ, ಕಂಪ್ಲೇಂಟ್ ಕೊಟ್ರೆ ನನ್ನ ಕರ್ತವ್ಯಕ್ಕೆ ಚ್ಯುತಿ ಮಾಡ್ತಾನ, ಕೊಟ್ರೆ ನನ್ನ ಒಳಗ ಕಳಿಸಿ ಬಿಡ್ತಾರು. ನಿಮ್ಮ ಅಧಿಕಾರಿಗಳು ಯಾಕೆ ಕೊಡತ್ತೆ ಇಲ್ಲ? ಮತ್ತೆ ನೀವು ಹೇಳ್ತೀರಿ RTA ಕಾರ್ಯಕರ್ತರ ಆಸ್ತಿ ಜಪ್ತ್ ಮಾಡಿದಾರ ಅಂತೇಳಿ. ನಾನು ಈ ವಿಧಾನಸಭೆಯಲ್ಲಿರ್ತಕ್ಕಂಥ ಮಾನ್ಯ ಜನಪ್ರತಿನಿಧಿನ ಕೇಳ್ತೇನೆ, ಶಾಸಕರನ್ನ, ಇವತ್ತ RTA ಕಾರ್ಯಕರ್ತದ್ದು ಆಸ್ತಿ ಎಲ್ಲ ಎಷ್ಟೈತಿ ತನಿಖೆ ಆಗ್ಲಿ, ರಾಜ್ಯದಲ್ಲಿ ಇರ್ತಕ್ಕಂಥವ್ರದ್ದು
ಶಾಸಕರಾಗಿ ನೀವ್ ಎಷ್ಟು ಆಸ್ತಿ ಗಳಿಸಿದ್ರಿ, ಒಂದೇ ಚುನಾವಣೆ ಇತ್ತಾಗ ನಿಮ್ಮ ಆಸ್ತಿ ಎಷ್ಟಿತ್ತು, ಈಗ ಎಷ್ಟೈತಿ ಅದನ್ನು ಬಹಿರಂಗ ಪಡಿಸ್ರತ್ನ ಅವರಲ್ಲಿ ಒತ್ತಾಯ ಮಾಡ್ತಾನ. ಅಧಿವೇಶನದಲ್ಲಿ ಹೋದ್ಸಲ ಮಹಂತೇಶ್ ಕೌಜಲಗಿ ಅವರು ಒಂದ್ ರೀತಿ RT ಇದಾಗ್ತಾ ಇದೆ, ದಯವಿಟ್ಟು ಅದಕ್ಕೆ ಇದ್ ಮಾಡಿ ತಿದ್ದುಪಡಿ ತಗೊಬರ್ರಿ, ಇಲ್ಲಾಂದ್ರೆ ಇದ್ ಮಾಡಿ ಏನಾರು ಒಂದು ಇದ್ ಮಾಡಿ, ಬ್ಲಾಕ್ ಮೇಲ್ಗಳು ಜಾಸ್ತಿ ಆಗಿದಾವೆ ಅಂತ ಹೇಳ್ಬಿಟ್ಟು ಸದನದಲ್ಲೇ ಒಂದ್ ರೀತಿ ಬೆಂಗಳೂರಲ್ಲಿ ಇದಾಗಿದ್ರು. ಬೈಲಹೊಂಗಲ ಶಾಸಕರಾದ ಮಹಂತೇಶ್ ಕೌಜಲಗಿ ಅವರು, ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಸರ್. ಈಗ ಶಾಸಕರಾದವ್ರಿಗೆ ಏನದ RTI ದಿಂದ ನಾವು ಮಾಡಿದಂತ ಹಗರಣಗಳ ಏರಿಯಾ ಬೈಲಿಗೆ ಬಂದವ್ರ ನಮ್ಗೆ ಜನ ಓಟ್ ಹಾಕಕ್ಕಿಲ್ಲ, ನಮ್ಗೆ ಏರಿಯಾ ತೊಂದರೆ ಆದಿತ್ತ ಅವ್ರಲ್ಲಿ ಹೆದರಿಕೆ ಇರ್ಬೋದು, ಬಹುತೇಕವಾಗಿ ಆ ಹೆದರಿಕೆಯಿಂದ ಹೇಳಿರ್ಬೋದು. RTI ಇಂದ ತೊಂದರೆ ಆಗುದಿಲ್ಲ, RTI ದಿಂದ 1,000 ಕೋಟಿ ರೂಪಾಯಿ ಸರ್ಕಾರನ ಉಳಿಸ್ಕೊಟ್ಟಿದೀನಿ. ಅದಕ್ಕೆ ಅವತ್ತಿನ ದಿವಸ ಹೇಳಿನ ಮಹಂತೇಶ್ ಕೌಜಲಗಿ ಸಾಹೇಬ್ರು ಹೇಳಿದ್ವು, ಅವತ್ತ ಬಸವರಾಜ ಯತ್ನಾಳ್ ಬಸನಗೌಡ ಯತ್ನಾಳ್ ಸಾಹೇಬ್ರು ಹೇಳಿನ ನನ್ನ ಅಧಿವೇಶನ ಕರೆಸ್ರಿ ಸದನದಲ್ಲಿ, RTI ಇಂದ ಏನೇನ್ ಮಾಡ್ಯಾನ ಅನ್ನೋದನ್ನ ಹೇಳ್ತಾನ ಅಂತ ಹೇಳಿನ. ಕರ್ಸ್ಬೇಕಾಗಿತ್ತು, ಇವ್ರು ಕರ್ಸ್ಲಿಲ್ಲ. ಅದಕ್ಕೆ ಶಾಸಕರಿಗೇನ RTI ಅರ್ಜಿಯಿಂದ ನಾವು ರಸ್ತೆ ಏರಿಯಾ ಕಳಪೆ ಮಾಡಿದ್ದು ಅದು ಹೊರಗೆ ಬಂದು ನಮ್ಗೆ ತೊಂದರೆ ಆಗಬಾರ್ದು, ಅಥವಾ ಕೆಲಸ ಮಾಡದೆ ದುಡ್ಡು ಖರ್ಚಾಕಿದ್ರು ಅದ ಗೊತ್ತಾಗಬಾರ್ದು ತಿಳಿಕೆ ಅವರು ಸ್ವಲ್ಪ ಹೆದರ್ಕೊಂಡು ಇದನ್ನ RTI ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ವಿಷ್ಣು ವೀಕ್ಷಕರೇ, ಗೊತ್ತಾಯ್ತಲ್ಲ, ಮನೆ ಗೌರವಾನ್ವಿತ ಹೋರಾಟಗಾರರು ವಿಶೇಷವಾಗಿ ಮಾಹಿತಿ ಅಂತ ಬಂದಿದ ತಕ್ಷಣ ರಾಜ್ಯದಲ್ಲಿ ತನ್ನದೇ ಆದ ಒಂದ್ ರೀತಿ ಕಿಚ್ಚನ್ನು ಎಬ್ಬರಿಸಕ್ಕಂತಕ್ಕಂಥವ್ರು, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಬದ್ಧತೆಯಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ಗೌರವಾನ್ವಿತ ಹೋರಾಟಗಾರರಾಗಿರ್ತಕ್ಕಂಥ ಭೀಮಪ್ಪ ಗಡಾದ್ ಸಾಹೇಬರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್ ಸರ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.